ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ಬ್ರಾಂಡ್ ನ್ಯೂ ವಿಡಿಯೋ. 2 ವಾರ ಗ್ಯಾಪ್ ಕೊಟ್ಟಾದ್ಮೇಲೆ ಇನ್ನೊಂದು ವಿಡಿಯೋ ಜೊತೆ ಸ್ವಾಗತ. ನಾವು ಹೋಗ್ತಾ ಇದ್ದೀವಿ ವಿ ಪುರಂ. ಪ್ಲಾನ್ ಇದ್ದಿದ್ದು 4 ಜನ ಹೋಗಕ್ಕೆ, ಆದರೆ ಬಂದಿರೋದು ಇಬ್ಬರೇ. ಇನ್ನೂ ಇಬ್ಬರಿಗೆ ತುಂಬ ಕೆಲಸ ಇದೆ, ಮಾಡಲಿ ಏನಕ್ಕೆ ಡಿಸ್ಟರ್ಬ್ ಮಾಡೋದು ಸುಮ್ಮನೆ ಅಂತ ನಾವು ಇಬ್ಬರೇ ಬಂದ್ಬಿಟ್ರಿ. ನಡೀರಿ, ಏನು ಇನ್ನೊಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ. ಬಂದ್ಬಿಟ್ರಿ ಗಾಯ್ಸ್. ಇಲ್ಲಿ ನೋಡಿ, ನಮ್ಮ ಫ್ರೆಂಡಲ್ಲಿದೆ ವಿ ಪುರಂ ಸ್ಟ್ರೀಟ್ ಫುಡ್. ಇಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಸಂಡೇ ಸ್ಯಾಟರ್ಡೆ ಜಾಸ್ತಿ ರಶ್ ಇರುತ್ತೆ. ಮಾಮಿ ಏನು ತಿನ್ನೋಣ? ಇದು ಟ್ರೈ ಮಾಡೋಣ. ಇದು ಟ್ರೈ ಮಾಡೋಣ. ಫಸ್ಟ್ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ಆಮೇಲೆ ಬಂದ್ಬಿಟ್ಟು ಒಂದೊಂದಾಗಿ ಟ್ರೈ ಮಾಡ್ಕೊಂಡು ಹೋಗೋಣ ಫುಡ್ಡು. ಹೋದ್ಸತಿ ಟ್ರೈ ಮಾಡಿದ್ದಿಲ್ಲ, ಯಾಕಂದರೆ ಹೋದ್ಸತಿ ಬರೀ ನಾನ್ ವೆಜ್ ಇತ್ತು. ಅದು ಯಾವ ನಾನ್ ವೆಜ್ ಅಂತ ಯಾರು ಗೊತ್ತು, ನಾವು ಆಡ್ದ ತಿನ್ನಲ್ವಲ್ಲ, ಅದಕ್ಕೆ ಇವಾಗ ನೋಡೋಣ. ದೋಸೆ ಒಂದು 99 ವೆರೈಟಿ ದೋಸೆ. ಯಾವುದು? ಇದು ನಾನು ನೋಡಿದ್ದೆ ಮ್ಯಾಮ್. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಐಸ್ ಗಡ್ಡೆ ಇರುತ್ತಲ್ಲ, ಅದ್ರೊಳಗಡೆ ಐಸ್ ಹಾಕಿರ್ತಾರೆ. ಹಿಂಗೆ ಉಜ್ಜಿ ಫ್ರೂಟ್ಗಳು ಉಜ್ಜಿ ಐಸ್ ಕ್ರೀಮ್ ಮಾಡ್ಕೊಡ್ತಾರೆ. ತಕ್ಷಣ ಮಲಾಯಿ ಜಾಮೂನ್. ನೀವು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಿ ತಿಂತೀರಾ, ಇಲ್ಲಿ ಬಂದರೆ ತಕ್ಷಣ ಮಾಡ್ಕೊಡ್ತಾನಲ್ಲ, ಅದೊಂಥರ ಬೇರೆ ಥರ ಡಿಫ್ರೆಂಟ್ ಇರುತ್ತೆ. ಪನ್ನೀರೇ ಚಿಕನೇ ಕಿತ್ನ 100 ಅಂತ ತಿಂತ್ಯಾ? ಪನ್ನೀರಾ? ಹಾಂ, ಅಲ್ಲಿ ನಾವು ಹೇಳಿದ್ವಲ್ಲ, ಏನಂತ ತಿನ್ನೋಣ? ಮುಟ್ಬೇಡ ಹಾಂ, ರಸ್ಮಲಾಯಿ ಮತ್ತೆ ಅದ್ಯಾವುದೋ ಕೊಡ್ತಾನಲ್ಲ, ಬನ್ನು ಮತ್ತೆ ಮಸಾಲ ಹಾಕ್ಬಿಟ್ಟು ಪಾವ್ ಭಾಜಿ ಟ್ರೈ ಮಾಡೋಣ. ಬರೀ ಪಾವ್ ಭಾಜಿ ಇದೆ, ಇನ್ನೇನೇನಿದೆ ಇಲ್ಲಿ? ಮೆನ್ಯೂ ಹಾಂ, ತವಾ ಪಲಾವ್, ಮಸಾಲ ಪಲಾವ್, ಪನ್ನೀರ್ ತವಾ ಪಲಾವ್, ಸ್ಯಾಂಡ್ವಿಚ್ ಪಾವ್ ಭಾಜಿ, ಕಡಾವ್ ಭಾಜಿ, ಏನೇನೋ ಇದೆ. ನಾವು ಪಾವ್ ಭಾಜಿ ತಿನ್ನೋಣ. ಏನಂತೆ ಮ್ಯಾಮ್? ಪಾವ್ ಭಾಜಿ ಅದೇ ಇದು ಪಾವ್ ಭಾಜಿದು. ಇದು ಪಾವ್ ಇರುತ್ತೆ, ಇದು ಬಂತರ ಇದೆಯಲ್ಲ, ಇದು ಪಾವ್. ಆ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಇದಾಗ್ತಾನೆ, ಬಟರ್ ಹಾಕ್ತಾನೆ ತರಕಾರಿ ಜೊತೆ, ಅದು ಪಾವ್ ಭಾಜಿ. ನಾನು ಫಸ್ಟ್ ಟೈಮ್ ತಿಂತಾರೋದು ಪಾವ್ ಭಾಜಿ. ಅಷ್ಟೇ ನೋಡೋಣ, ರಿವ್ಯೂ ಕೊಡೋಣ. ನಾನು ತಿಂತಿಲ್ಲ, ನಂದು ಫಸ್ಟ್ ಟೈಮ್. ವಡಾ ಪಾವ್ ತಿಂದಿದ್ದೀನಿ, ಇದು ಫಸ್ಟ್ ಟೈಮ್ ತಿಂತಾ ಇರೋದು. ತಿಂದ್ರಿ, ಅದು ಚೆನ್ನಾಗಿತ್ತು. ಇದೇ ಫಸ್ಟ್ ಆ್ಯಂಡ್ ಲಾಸ್ಟು. ನಾನು ತಿನ್ನೋಕ್ಕಾಗಲ್ಲ ಪಾವ್ ಭಾಜಿ. 10 ಪಾಯಿಂಟ್ಗೆ 5 ಕೊಡ್ತೀವಿ ಅಷ್ಟೇ. 10ಗೆ ಒಂದು 5 ಆ್ಯಾವ್ರೇಜ್. ಇನ್ನು ಯಾವ ಲೈಫಲ್ಲಿ ತಿನ್ನಲ್ಲ. ಲಾಸ್ಟ್ ಇದು ಪಾವ್ ಭಾಜಿ ತಿನ್ನೋದು. ಅಕ್ಕಮ್ಮ ವಿಡಿಯೋ ಮಾಡಿಬಿಡೋಣ. ಕ್ರೀಮ್ ಡಾಲ ಕ್ಯಾ? ಐಸ್ ಕ್ರೀಮ್ ಇದಾ? ಓಕೆ. ನಾನು ನೋಡಿದೆ ಬೀಡ ಹಾಕ್ಬಿಟ್ಟು ಅದೇನು ಹಿಂಗೆ ಮಾಡ್ತಾರೆ ನೋಡಿ. ಓಲ್ಡ್ ಮಂಕು ರೆಡ್ ಲೆವೆಲ್ದು ಮಾಡ್ಬೇಕು. ತಗೊಂಬಂದು ಕೊಟ್ರೆ ಮಾಡ್ತಾರೆ. ಫುಲ್ಲು ಜಜ್ಜ್ ಹಾಕ್ಬಿಟ್ಟ. ಅದೇನೋ ಒಂಥರ ಲಿಕ್ವಿಡ್ ಥರ ಹಾಕ್ಬಿಟ್ಟು ಐಸ್ ಕ್ರೀಮ್ ಮಾಡ್ಬಿಟ್ಟಲ್ಲ. ನಿಮ್ಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಬೇಕು ನನಗೆ. ಎಲ್ಲ ಡ್ರೈ ಫ್ರೂಟೇ ಹಾಕಿಲ್ಲ.
ಫ್ಲೇವರ್ ಅಂತ ಫ್ಲೇವರ್ ಇದೇ ತಾನೇ ನವೀನ ಹೇಳಿದ್ದು. ಏನು ಎಷ್ಟೇನೋ ಜ್ಯೂಸ್ ಮಾಡಾಕ್ತಾರಲ್ಲ ಹಾಲಿಗೆ ಕೊಟ್ಬಿಟ್ಟು. ತಿನ್ಬಿಡೋಣ ತಿನ್ಬಿಡೋಣ ಇದು ತಿನ್ಬಿಟ್ಟು ಹೋಗೋಣ. ಡ್ರೈ ಫ್ರೂಟ್ ಆಗುತ್ತೆ ಲಾಸ್ಟ್ ಆಗ್ತಾನೆ ಅನ್ಸುತ್ತೆ. ಡ್ರೈ ಫ್ರೂಟ್ಸ್ ಬಂದಿಲ್ವಾ ಅದೇನು ಬಂತು ಅಷ್ಟೇ ಅಷ್ಟೇ ಅನ್ಸುತ್ತೆ. ಇದು ಫಸ್ಟ್ ಟೈಮ್ ನೀನು ದುಬೈದಲ್ಲಿ ತಿಂದಿದ್ದಲ್ಲ ಅನ್ಸುತ್ತೆ. क्यों इलाज कराता है नहीं दे अच्छा नहीं होता नहीं मार अच्छा नहीं आराम से दूसरा आदमी Kini khalo monta ana mane pakiya ಅಷ್ಟೇನಾ ಏನಂತ ಅಷ್ಟೇ ಅಲ್ಲ ಏನೋ ಮಾಡ್ದ. ड्राई फ्रूट आता है 2 ಸ್ಪೂನ್ ಇಷ್ಟೊಳಗೆ ड्राई फ्रूट किधर है वही में ना ನಾನು ಅನ್ಕೊಂಡೆ ಹಂಗೆ. ಐಸ್ ಕ್ರೀಮು ಅದೇನು ಐಸ್ ಕ್ರೀಮ್ ಅದ್ರ ಹೆಸರು ಗೊತ್ತಾಗ್ತಿಲ್ಲ. ಇದಕ್ಕೆ ನಾವು ಇದು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. 100 ರೂಪೀಸ್ ತೊಗೊಂಡ್ರು. ಇದಕ್ಕೆಷ್ಟು 10ಗೆ ಒಂದು 8 ಕೊಡ್ಬೋದು ಆರಾಮ್ಗೆ. ಬೇರೆ ಟ್ರೈ ಮಾಡೋಣ. ಇನ್ನೂ ಜನ ಜಾಸ್ತಿ ಇರ್ತಾಯಿದ್ರು ಮತ್ತು ಅಂಗಡಿಗಳು ತುಂಬ ಇರ್ತಿತ್ತು. ಜನ ಕಡಿಮೆ ಇವತ್ತು. ಅಂಗಡಿನೂ ಕಡಿಮೆ ಇದೆ, ಕಡಿಮೆ ಇದೆ. ಒಂದು ಸೈಕ್ ಆಗ್ಬಿಡ್ತು. ಇವಾಗ ಗೋಬಿ ಇದೆಯಲ್ಲ ನಾರ್ಮಲಿ ರೆಡ್ ಕಲರ್ ಇರೋದು, ಇವಾಗ ಕಲರ್ ಮಿಕ್ಸ್ ಮಾಡ್ತಿಲ್ವಲ್ಲ ಒಂಥರ ಚೇಂಜ್ ಥರ ಗ್ರೀನ್ ಕಬಾಬ್ ಥರ ಇದೆ. ಚೆನ್ನಾಗಿಲ್ಲ, ನೋಡೋಕ್ಕೆ ಚೆನ್ನಾಗಿಲ್ಲ. ನಾನು ಯೂಟ್ಯೂಬಲ್ಲಿ ಒಬ್ಬನ ನೋಡಿದ್ದೆ, ಇಲ್ಲಿಗ ನೋಡೋ ಹೆಸರು ಬಾಂಬೆ ಕುಲ್ಫಿ ಬಿಡು, ಬಾಂಬೆ ಕುಲ್ಫಿ. ಬಾಂಬೆ. ನಾನು ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದ್ದೆ. ಒಂದು ಬೇಕ್ರಿಯಲ್ಲಿ ಒಂದು ತಾತ ಕೂತಿರ್ತಾನೆ, ಅವನೇನೋ ಮಸಾಲ ಬನ್ ಸೇಲ್ ಮಾಡ್ತಿದ್ದ. ಇಲ್ಲಿ ಫುಲ್ಲು ಲಾಸ್ಟ್ ಎಂಡ್ ತನಕ ಹೋಗ್ಬಿಟ್ಟು ಬಂದರೆ ಅದು ಮಾತ್ರ ಸಿಗಲಿಲ್ಲ. ಇದು ನೀವೇ ಹಿಡಿಯೋದಾ ಪೌಡ್ರ್ ಅಂಕಲ್? ನೀವೇ ಮಾಡೋದಾ? ನೀವೇ ಸ್ಪೆಷಲ್ಲು. ನಿಮ್ಮ ಹೆಸರು ಅಂಕಲ್? ಕುಮಾರಸ್ವಾಮಿ ಅಂತ ನೀವು ಮಾಡಿದ್ರೆ ವೀಡಿಯೋ ಇದೆ ಅದಿದು ಇದು ಪೈನಾಪಲ್ ಗ್ರೇಪ್ಸ್ ನೋಡಿ. ಅಂಕಲ್ದು ಅಂಗಡಿ ಇಲ್ಲಿದೆ, ಬರ್ರಿ ಎಲ್ಲರೂ. ಏನಂತೀರಾ? ವಿ ಪುರಮಲ್ಲಿ ಅದು ಹಾಕ್ತೀವಲ್ಲ, ಭಾಳ ಚೆನ್ನಾಗಿರುತ್ತೆ, ಹೆಲ್ತಿ ಡ್ರಿಂಕ್. ಓಕೆ. ಟೆಂಡರ್ ಕೋಕೋನಟ್ಟು ಹೆಲ್ತಿ ಡ್ರಿಂಕು. ನಾವು ಟ್ರೈ ಮಾಡೋಣ ಇವಾಗ ಯಾವ ಥರ ಇರುತ್ತೆ ಟೇಸ್ಟ್ ಅಂತ. ಪಲ್ಪ್ ಜ್ಯೂಸ್ ತಾನೇ ಇದು? ಬಾ ಓಪನ್ ಮಾಡಿ ನೋಡು. ಹೆಂಗಿದೆ? ಟ್ರೈ ಮಾಡಿ. ಇದಾಗಿದೆ, ಸೂಪರಾಗಿದೆ ಸರ್. ನೀವೇ ರೆಡಿ ಮಾಡೋದಾ? ತುಂಬ ಚೆನ್ನಾಗಿದೆ. ಇದ್ರಲ್ಲ ತುಂಬ ಹೆಲ್ತಿ ಅದು ಕೋಕೋನಟ್ದು. ಕೊಕೊನೆಟ್ ಇರೋದಲ್ಲ, ಕೊಕೊನೆಟ್ಟಿಂದ ಮಿಲ್ಕ್ ತೆಗ್ದು ಅದರಿಂದ ಫ್ರೂಟ್ಸ್ ಎಲ್ಲ ಹಾಕಿ ಸಖತ್ತಾಗಿ ಇದರಲ್ಲಿ ಇರೋದ್ರಲ್ಲೇ ಇದು ಇಲ್ಲಿ ಎಷ್ಟು ಫುಡ್ ಕೌಂಟರ್ ಇದೆ ಇರೋದ್ರಲ್ಲೇ ಹೆಲ್ತಿ ಆಗುತ್ತೆ. ಕೊಕೊನಟ್ ಇರೋದಲ್ಲ ಅದ್ರ ಒಳಗಡೆ ಇರೋದಲ್ಲ, ಅದ್ರ ಒಳಗಡೆನೆ ಹಾಕಿದ್ರಲ್ಲ. ಒಂದು ಕೊಕೊನಟ್ ಫುಲ್ಲು ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಅವ್ರು ಏನೋ ಬೇರೆ ಫ್ರೂಟ್ಸ್ ಎಲ್ಲ ಹಾಕಿದ್ರು. ಒಟ್ನಲ್ಲಿ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. 10ಗೆ 10. 10ಗೆ 10. ಬಾ ಇನ್ನೂ ಟ್ರೈ ಮಾಡೋಣ.
ತಿಂತಾ ಪ್ಲೇಟ್ 50 ರೂಪಾಯಿ 4 ಪೀಸ್ ಬರುತ್ತೆ. ಇದು 3 ಪೀಸ್ ಬರುತ್ತೆ. ಇದೇನು ಐಸ್ ಆ್ಯಪಲ್ ತಾನೆ, ನಾ ಇಂಗ್ಲೀಷಲ್ಲಿ ಐಸ್ ಆ್ಯಪಲ್ ಅಂತಾರೆ. ನಾನೇ ಮೆತ್ತಿಗಿರೋ ನೀರು ಏನಂದ್ರೆ ತುಂಬ ಹೆಲ್ತಿಯಾಗಿರುತ್ತೆ ಏನಾರ. ಹೀಟ್ ಇರುತ್ತಲ್ಲ ಜಾಸ್ತಿ, ಹೀಟ್ ಬಾಡಿಗೆ ಇದು ಕೋಲ್ಡ್ ಮಾಡುತ್ತೆ. ನಾ ಐಸ್ ಆ್ಯಪಲ್ ಅಂತಾರೆ. ಕನ್ನಡದಲ್ಲಿ ಏನಂತಾರೆ? ಏನು ಹೇಳ್ತಾರೆ? ಗಾರ್ಡನಿಂಗ್, ಕಾಡ ನೀರು, ಕಾಟ ನೀರು, ಟಾಟಾ ನೀರು, ನೀರಲ್ಲಪ್ಪ ಟಾಟಾ ನೀರು. ಏನೋ ಇಂಗ್ಲೀಷ್ ಥರ ಇದೆ. ಬೆಂಗಳೂರೇ ಬೆಂಗಳೂರೇ ತಿಂದಿಲ್ಲ. ಏನಂಗ ಯಾಸ್ಕೊಳ್ಳೋಣ ಓದಿದ್ದು ಆಕ್ಸ್ಫರ್ಡ್. ಬಿಷಪ್ ಕೋರ್ಟ್ ರೋಡ್ ಹೋದೆ ನಿಮಗೆ ಕನ್ನಡ ಸ್ವಚ್ಛ ಆಗಿರ್ತಿದ್ವಿ. ಸುಮ್ಮನೆ ತಿನ್ಬಿಟ್ರೆ ಅಲ್ಲ ಅಲ್ಲೇ ಇಟ್ಕೊಳ್ಳಿ, ಅದಕ್ಕೆ ನಾನು ಇವತ್ತು ಪ್ರೋಟೀನ್ ಕನ್ಸ್ಯೂಮ್ ಆಯಿತು. ನೆಕ್ಸ್ಟ್ ಜಿಮ್ಮರ್ ಆಗೋಣ, ಟ್ರೈನರ್ ಆಗೋಣ. ನಂದು ಇನ್ನೊಂದು ಕನಸಿದೆ. ಏನು? ನಂದು ಇದೇನು ಆಗಿಲ್ಲ ಅಂದರೆ ಟ್ರೈನರ್ ಆಗ್ಬಿಟ್ಟು ಎಲ್ಲರಿಗೂ ಹೇಳ್ಕೊಡ್ತೀನಿ. ಟ್ರೈನರ್, ಅಲ್ಲಿಂದ ದುಡ್ಡು ಬರುತ್ತೆ. ಟ್ರೈನರ್, ಪರ್ಸನಲ್ ಟ್ರೈನರ್. ಟ್ರೈನರ್. ಇನ್ನೊಂದು ವರ್ಷ ಆಗಲಿ, ನಂದು ವೇಟು ಹೈಟು ಎಲ್ಲ ಒಂದು 80-90 kg ಹೋಗ್ತೀನಿ. ಫುಲ್ಲು ಬಲ್ಕ್ ಆಗ್ತೀನಿ. ನಾನು 80 kg ಈ ಥರ ಅಲ್ಲ ಬ್ರೋ, ನಾನು ಇವಾಗ 65 ಇದ್ದೀನಿ, ಪ್ರಾಪರ್ ಎಲ್ಲ ಇದೆ. ಆದರೆ ಇನ್ನೊಂದು ಸ್ವಲ್ಪ ಲೆವೆಲ್ ಅಪ್ ಮಾಡಿಬಿಟ್ಟು ಅವಾಗ ಪರ್ಸನಲ್ ಟ್ರೈನಿಂಗ್ ಕೊಡ್ಬೋದು. ಓಕೆ, ಇವಾಗ ಕರೆಕ್ಟಿಗೆ 64.5 ಇದ್ದೀನಿ ನೋಡು. ಇನ್ನೊಂದು 3 ಮಂತಲ್ಲಿ 3 ಮಂತಲ್ಲಿ ಆಗಲ್ಲ ಬ್ರೋ, 6 ಮಂತ್ಗೆ ನಾನು 70 kg ಆಗಿರ್ತೀನಿ. ಓಕೆ, ಇನ್ನೇನು ಮಾಡ್ತೀಯಾ ಬ್ರೋ? ನಿಮ್ಮೆಲ್ಲರಿಗೂ ರಿಕಮೆಂಡು ಬರ್ರಿ. ನಾವು ಜಾಸ್ತಿ ತಿನ್ನೋಕ್ಕಾಗಲ್ಲ, ವಾಮಿಟ್ ಹಾಕ್ಬಿಡುತ್ತೆ. ಯಾಕಂದರೆ ನಾನು ಮೊದಲೇ ಮನೇಲಿ ತಿಂದಿದ್ದೆ ಲೈಟಿಗೆ, ಇವನು ತಿಂದಿದ್ದ. ಬರ್ರಿ ಎಲ್ಲರೂ, 24/7 ಓಪನ್ ಇರುತ್ತೆ. ಒಂದ್ಸಲಿ ಬಂದು ಹೋಗ್ಬೋದು ಆರಾಮಾಗಿ. ನೀವು ನೋಡಿ, ನಿಮಗೆ ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಇನ್ನು ನಮ್ಮದು ಬಕೆಟ್ ಲಿಸ್ಟಲ್ಲಿ ಇದಾಯಿತು, ವಿವಿಪುರಂ ಸ್ಟ್ರೀಟ್ ಫುಡ್ಡು. ಇವಾಗ ನಾವು ನೆಕ್ಸ್ಟ್ ಅದ ಪ್ಲಾನ್ ಮಾಡಬೇಕು. ಮತ್ತು ನಮ್ಮ ಬಕೆಟ್ ಲಿಸ್ಟಲ್ಲಿ ಇನ್ನೊಂದು 2 ಇದೆ, ಪ್ಯಾರಾಗ್ಲೈಡಿಂಗು, ದುಬೈಗೆ, ಇವೆಲ್ಲ ಹೋಗೋಣ ಇನ್ ಫ್ಯೂಚರ್. ಮಾಡಿದಲ್ಲ ಬೇಡ. ಬಾಯ್ ಬಾಯ್.